ಎಲ್ಲರಿಗೂ ನನ್ನ ನಮಸ್ಕಾರ. ನಾನಿವತ್ತಿನ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿ ತನ್ನ ಪ್ರೀತಿಗೋಸ್ಕರ ಜೀವನವನ್ನೇ ಮುಡಿಪಾಗಿಟ್ಟ ಒಂದು ಪ್ರೇಮದ ಕಥೆಯನ್ನು ಹೇಳಬೇಕೆಂದು ಬಂದಿದ್ದೇನೆ. ನಮಗೆಲ್ಲ ಪ್ರೀತಿಯ ಸೌಧ ಯಾವುದು ಅಂತ ಕೇಳಿದ್ರೆ ನಾವೆಲ್ಲ ತಾಜ್ ಮಹಲ್ ಅಂತ ಹೇಳ್ತೀವಿ. ಆದರೆ ನಾನು ಹೇಳುವ ಈ ಕಥೆಯು ತಾಜ್ ಮಹಲ್ನನ್ನು ಕಟ್ಟಿದಂತಹ ಶಹಜಾನ್ ರವರ ಪ್ರೀತಿಯ ಸೌಧವನ್ನೇ ಮೀರಿಸುವಂತಿದೆ. ನಾನು ಹೇಳ್ತಿರುವ ಕಥೆಯ ನಾಯಕನೇ ದಶರಥ ಮಾಂಝಿರವರು. ಬಿಹಾರದ ಗೆಹ್ಲೂರು ಗ್ರಾಮದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಕುಟುಂಬದಲ್ಲಿ ಬೆಳೆದರು. ಮನೆಯ ಪರಿಸ್ಥಿತಿಯಿಂದ ಆತ ಧನ್ಬಾದ್ನ ಕಲ್ಲಿದ್ದಲು ಗಣಿಯಲ್ಲಿ ಕೆಲಸ ಮಾಡಲು ಅವರು ಚಿಕ್ಕ ವಯಸ್ಸಿನಲ್ಲೇ ಮನೆ ಬಿಟ್ಟೋಗ್ತಾರೆ. ಕೆಲವು ವರ್ಷಗಳ ನಂತರ ಅವರು ತಮ್ಮ ಹಳ್ಳಿಗೆ ಹಿಂದಿರುಗಿ ನಂತರ ಪಾಲ್ಗುಣಿ ದೇವಿ ಎಂಬಾಕೆಯನ್ನು ವಿವಾಹವಾಗಿ ಸುಖ ಸಂಸಾರ ನಡೆಸ್ತಿರ್ತಾರೆ. ಆರ್ಥಿಕವಾಗಿ ಬಡವರಾದರೂ ಅವರ ಪ್ರೀತಿ ಅಪಾರ ಶ್ರೀಮಂತಿಕೆಯಿಂದ ಇತ್ತು. ನನ್ನನ್ನು ನಂಬಿ ಬಂದ ಆಕೆಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕೆಂಬ ಆಸೆ ಅವರಿಗೆ. ಆದರೆ ಅಲ್ಲಿನ ಜನಕ್ಕೆ ಜೀವನೋಪಾಯಕ್ಕೆ ಇದ್ದಂಥ ಒಂದೇ ಒಂದು ಮಾರ್ಗವೆಂದರೆ ಆ ಊರಿನಲ್ಲಿದ್ದ ಒಂದು ಬೆಟ್ಟವನ್ನು ಹತ್ತಿ ವಾಜಿರ್ಗಂಗ್ ಎಂಬ ಊರನ್ನು ತಲುಪಿ ಅಲ್ಲಿರುವ ಜಮೀನ್ದಾರರ ಹೊಲಗಳಲ್ಲಿ ಕೆಲಸ ಮಾಡಿ ಅದರಲ್ಲಿ ಬಂದ ಹಣದಿಂದ ಜೀವನವನ್ನು ನಡೆಸ್ತಿದ್ರು. ಆ ಊರಿನ ಜನರಿಗೆ ದೊಡ್ಡ ತೊಂದರೆ ಅಂದರೆ ಕೆಲಸ ಮಾಡೋದಕ್ಕಿಂತ ಆ ಬೆಟ್ಟವನ್ನು ಹತ್ತೋದು ಇಳಿಯುವುದು ದೊಡ್ಡ ಕಷ್ಟವಾಗ್ತಿತ್ತು. ಕಷ್ಟವಾದರೂ ಜೀವನ ಮಾಡಬೇಕಲ್ವೇ? ಹೀಗೆ ದಶರಥ ಮಾಂಝಿರವರು ಕೂಲಿ ಮಾಡಿಕೊಂಡು ತನ್ನನ್ನು ನಂಬಿ ಬಂದ ಮಡದಿಯನ್ನು ಪ್ರೀತಿಯಿಂದ ಆಕೆಯನ್ನು ನೋಡ್ಕೊಳ್ತಿರ್ತಾನೆ. ಅವರ ಬದುಕು ಹಾಲು ಜೇನಿನಂತೆ ಸುಖಮಯವಾಗಿ ನಡೀತಿರುವಾಗ ಆಕೆ ಗರ್ಭವತಿ ಆದಳು. ಹೀಗೆ ಅವರ ಜೀವನ ಸಾಗ್ತಿರ್ಬೇಕಾದ್ರೆ ಒಂದು ದಿನ ಪಾಲ್ಗುಣಿ ದೇವಿಯವರು ಬೆಟ್ಟ ಹತ್ತಿ ನೀರು ತರಲು ಹೋದಾಗ ಆಕೆ ಬೆಟ್ಟದಿಂದ ಜಾರಿ ಸಾವಿಗೀಡಾಗ್ತಾಳೆ. ಇದರಿಂದ ತುಂಬ ಮನನೊಂದ ಮಾಂಝಿರವರು ತನ್ನ ಹೆಂಡತಿಗಾದ ಹಾಗೆ ಬೇರೆ ನಮ್ಮ ಊರಿನ ಜನರಿಗೆ ಆಗಬಾರ್ದೆಂದು ಈತ ಸರ್ಕಾರಕ್ಕೆ ಪತ್ರವನ್ನು ಬರೀತಾರೆ. ಅವರ ಪತ್ರಕ್ಕೆ ಯಾವ ಸ್ಪಂದನೆಯೂ ಸಿಗಲಿಲ್ಲ. ಯಾವಾಗ ಅವರ ಪತ್ರಕ್ಕೆ ಉತ್ತರ ಸಿಗಲಿಲ್ವೋ ನನ್ನ ಕೆಲಸವನ್ನು ನಾನೇ ಮಾಡಬೇಕೆಂದು ಆ ಬೆಟ್ಟವನ್ನು ಏಕಾಂಗಿಯಾಗಿ ಸುತ್ತಿಗೆಯನ್ನು ತೆಗೆದುಕೊಂಡು ಒಡೆಯಲು ಸಿದ್ಧರಾಗ್ತಾರೆ. ಗ್ರಾಮಸ್ಥರೆಲ್ಲ ಪತ್ನಿ ತೀರಿಕೊಂಡ ಬಳಿಕ ದಶರಥ ಮಾಂಝಿರವರು ಮಾನಸಿಕವಾಗಿ ರೋಗಿಯಾಗಿದ್ದಾನೆ ಎಂದು ಆಡ್ಕೊಳ್ತಿದ್ರು. ಆದರೆ ಈತ ಛಲ ಬಿಟ್ಟಿರಲಿಲ್ಲ. ನಿರಂತರ ಒಂದಲ್ಲ ಎರಡಲ್ಲ 22 ವರ್ಷಗಳ ಕಾಲ ಸತತವಾಗಿ ಒಬ್ಬನೇ ಬೆಟ್ಟವನ್ನು ಹೊಡೆದು ದಾರಿ ಮಾಡ್ತಾರೆ. ಮಾಂಝಿಯ ಈ ಸಾಧನೆಯಿಂದ ಗೆಹ್ಲೂರ್ ಘಾಟ್ ಹಾಗೂ ನಗರ ಪ್ರದೇಶದ ವಾಜಿರ್ಗಂಗ್ ನಡುವೆ ಇದ್ದ 80 ಕಿಲೋಮೀಟರ್ ಅಂತರ 2 ಕಿಲೋಮೀಟರ್ಗೆ ಇಳಿಯಿತು. ಆಗ ಅವರಿಗೆ ಮೌಂಟೇನ್ ಮ್ಯಾನ್ ಆಫ್ ಇಂಡಿಯಾ ಎಂಬ ಬಿರುದು ಕೂಡ ನೀಡಲಾಯಿತು. ಸರ್ಕಾರ ಇವರ ಸಾಧನೆಯನ್ನು ಗಮನಿಸಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ನೀಡಿದೆ. ತಾಜ್ ಮಹಲ್ನಂತೆ ಇದು ಕೂಡ ಬಿಹಾರ ರಾಜ್ಯದಲ್ಲಿ ಈಗಲೂ ಕೂಡ ಅಮರ ಪ್ರೇಮದಂತೆ ಉಳಿದಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಅಕ್ಷರ ಗುರುಕುಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು.